ರಾಘವೇಂದ್ರ ಸ್ವಾಮಿಗಳವರ 354ನೇ ವರ್ಷದ ಆರಾಧನಾ ಅಂಗವಾಗಿ ಪೂರ್ವಾರಾಧನಾ ಕಾರ್ಯಕ್ರಮ ಇಂದು ಸಂಪನ್ನವಾಗಿದೆ. ಇಂದು ಪ್ರಾತಃ ಕಾಲದಲ್ಲಿ ತಮಿಳುನಾಡಿನ ಶ್ರೀರಂಗ ಕ್ಷೇತ್ರದಿಂದ ರಂಗನಾಥ ದೇವರ ವಸ್ತ್ರ ಪ್ರಸಾದ ಅನ್ನುವಂಥದ್ದು ಬಂದಿದೆ. ಅನೇಕ ಜನ ಗಣ್ಯಮಾನ್ಯರು ಅದೇ ರೀತಿಯಾಗಿ ಅಸಂಖ್ಯ ಭಕ್ತರ ಒಂದು ಸಂಭ್ರಮದಲ್ಲಿ ಮಂತ್ರಾಲಯ ಕ್ಷೇತ್ರ ತುಂಬಾ ವಿಶೇಷವಾಗಿ ಶೋಭಾಯಮಾನವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಮಾನ್ ಬೋಸರಾಜ್ ಅವರು ಕೂಡ ಇವತ್ತು ಆಗಮಿಸಿ ಗುರುರಾಜರ ದರ್ಶನವನ್ನು ಪಡೆದಿದ್ದಾರೆ. ಅವರು ಮೊದಲಿನಿಂದಲೂ ಕೂಡ ನಮ್ಮ ಪರಂಪರೆಯ ಸುಮಾರು 4 ಜನ ತಲೆಮಾರಿನ ಯತಿಗಳ ತಲೆಮಾರಿನಿಂದಲೂ ಕೂಡ ಮಠಕ್ಕೆ ಅವಿಚ್ಛಿನ್ನ ಭಕ್ತರಾಗಿ ತಮ್ಮ ತನುಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಅವರು ಬಂದು ಇವತ್ತು ಗುರುರಾಜರ ದರ್ಶನವನ್ನು ಪಡೆದು ಅವರು ಪುನೀತರಾಗಿದ್ದಾರೆ. ಭಕ್ತರ ಸಂಖ್ಯೆ ಅಸಂಖ್ಯವಾಗಿ ಮಂತ್ರಾಲಯಕ್ಕೆ ಹರಿದು ಬರ್ತಾ ಇದೆ. ಅವರಿಗೆ ಬೇಕಾದಂಥ ಎಲ್ಲ ವಸತಿ ಸೌಕರ್ಯ, ದರ್ಶನದ, ಪ್ರಸಾದದ ಎಲ್ಲ ವ್ಯವಸ್ಥೆಯು ಕೂಡ ಶ್ರೀಮಠ ಸಮರ್ಥವಾಗಿ ನಿರ್ವಹಿಸಿದೆ. ಭಕ್ತರೆಲ್ಲರೂ ಕೂಡ ಜಾಗರೂಕರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಇಂದು ಸಂಜೆ ಯೋಗೀಂದ್ರ ಸಭಾ ಮಂದಿರದಲ್ಲಿ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಮತ್ತು ಗುರುವನುಗ್ರಹ ಪ್ರಶಸ್ತಿ ಪ್ರದಾನ ಅನ್ನುವಂಥದ್ದು ಇಲ್ಲಿ ನಡೀತದೆ. ವಾರಾಣಸಿಯ ಪ್ರಸಿದ್ಧ ವಿದ್ವಾಂಸರು, ಅದೇ ರೀತಿಯಾಗಿ ಕಾಶಿ ವಿಶ್ವನಾಥ ಮಂದಿರಕ್ಕೆ ಸಂಬಂಧಪಟ್ಟಂತಹ ಧರ್ಮಾಧಿಕಾರಿಗಳು ಆದಂತಹ ರಾಜಾರಾಮ್ ಶುಕ್ಲಾ ಅವರಿಗೆ ಮತ್ತು ತಮಿಳುನಾಡಿನ ಕೊಯಮತ್ತೂರು ವಿಠಲ್ ಅನ್ನುವಂತಹ ಮತ್ತೋರ್ವ ಹಿರಿಯರಿಗೆ ಇವತ್ತು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಇತ್ಯಾದಿ ನಡೀತದೆ. ಗ್ರಂಥ ಪ್ರಕಾಶನ, ಅನೇಕ ವಾರ್ತಾಪತ್ರಿಕೆಗಳ ವಿಶೇಷ ಸಂಚಿಕೆಗಳ ಬಿಡುಗಡೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ವೇದಿಕೆಯಲ್ಲಿ ನಡೆಯಲಿದೆ. ನಾಳೆಯ ದಿನ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಮಹೋತ್ಸವ, ಪ್ರಾತಃ ಕಾಲದಲ್ಲಿ ವಿಶೇಷ ಪಂಚಾಮೃತಾಭಿಷೇಕ, ಅದು ಎಲ್ಲ ನೇರ ಪ್ರಸಾದ ಅನ್ನುವಂಥದ್ದಿದೆ. ಜೊತೆಯಲ್ಲಿ ನಂತರ ಒಳಪ್ರಾಕಾರದಲ್ಲಿ ಸುವರ್ಣ ರಥೋತ್ಸವ ಮೊದಲಾದ ಕಾರ್ಯಕ್ರಮಗಳು, ಸಂಜೆ ಉತ್ಸವ, ತೆಪ್ಪೋತ್ಸವದ ಕಾರ್ಯಕ್ರಮವು ಕೂಡ ನಾಳೆ ಮಧ್ಯಾರಾಧನಾ ಅಂಗವಾಗಿ ನೂತನವಾಗಿ ನಿರ್ಮಿತವಾದಂಥ ಪರಿಮಳ ತೀರ್ಥದಲ್ಲಿ ನಡೆಯಲಿದೆ. ನಾಡಿದ್ದು ಮಹಾರಥೋತ್ಸವದ ಕಾರ್ಯಕ್ರಮ ಮಂತ್ರಾಲಯದ ಪ್ರಮುಖ ಬೀದಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರು ರಥಾರೂಢರಾಗಿ ಬಂದು ದರ್ಶನವನ್ನು ನೀಡಿ ಎಲ್ಲರನ್ನೂ ಹರಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಭಕ್ತರ ಒಂದು ವಿಶೇಷ ಒಂದು ಹಬ್ಬ ಅಂತ ಭಾವಿಸಿ ಜಾತ್ಯತೀತವಾದಂತಹ, ದೇಶಾತೀತ, ಭಾಷಾತೀತವಾದಂತಹ ಉತ್ಸವವಾಗಿ, ವಿಶ್ವದ ಉತ್ಸವವಾಗಿ ರಾಘವೇಂದ್ರ ಸ್ವಾಮಿಗಳವರ ಉತ್ಸವವನ್ನು ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಿ ಪ್ರತಿ ವರ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಉತ್ತರ ಆರಾಧನೆ ದಿನ ಮಾರಾಟೋತ್ಸವಕ್ಕೆ ಹೆಚ್ಚು ಜನ ಸಾಮಾನ್ಯ ಸೇರ್ತಾರೆ. ಈ ಸರಿ ಆ ಒಂದು ಕ್ರೌಡ್ ನಿಯಂತ್ರಣ ಆಂಧ್ರ ರಾಜ್ಯದ ಜಿಲ್ಲಾಡಳಿತ, ಅದು ಸರ್ಕಾರವು ಕೂಡ ವಿಶೇಷವಾದ ಭದ್ರತೆ ವ್ಯವಸ್ಥೆಯನ್ನು ಮಾಡಿದೆ. ಇನ್ನೂ ಹೆಚ್ಚಿನ ಹೆಚ್ಚುವರಿ ಬಂದೋಬಸ್ತನ್ನು ಕೂಡ ಅವರು ಮಾಡುವ ತಯಾರಿಯಲ್ಲಿದ್ದಾರೆ. ಅದಕ್ಕೆ ಬೇಕಾದಂಥ ಮಠದ ಕಡೆಯಿಂದ ಬೇಕಾದ ವಸತಿ ಮತ್ತು ದರ್ಶನ, ಪ್ರಸಾದ ಇತ್ಯಾದಿಗಳದ್ದು ಮಠದಿಂದ ಮಾಡಿದ್ದೇವೆ. ಟ್ರಾಫಿಕ್ಕು ಮತ್ತು ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ, ಜಿಲ್ಲಾಡಳಿತ ಅದರ ಬಗ್ಗೆ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಪ್ರಥಮವಾಗಿ ಯಾವುದು ತೆಪ್ಪೋತ್ಸವದ ವಿಶೇಷತೆ? ರಾಘವೇಂದ್ರ ಸ್ವಾಮಿಗಳವರಿಗೆ ದಿನದಿನಕ್ಕಿಲ್ಲಿ ನೂತನ ಪೂಜೆಗಳಾಗುವವು, ದಿನದಿನಕ್ಕಿಲ್ಲಿ ನೂತನ ಉತ್ಸವಗಳಾಗುವು ಅಂತ ನಮ್ಮ ರಾಯಚೂರು ಜಿಲ್ಲೆಯ ಮಹಾನುಭಾವರಾದ ಅಪರೋಕ್ಷ ಜ್ಞಾನಿಗಳಾದ ಗೋಪಾಲದಾಸರು ಸುಮಾರು 270 ವರ್ಷಗಳ ಹಿಂದೆ ಅದರ ಭವಿಷ್ಯವನ್ನು ನುಡಿದಿದ್ದಾರೆ. ಅದರಂತೆ ಗುರುರಾಜರಿಗೆ ಭಕ್ತರು ರಜತ ರಥ, ಸುವರ್ಣ ರಥ, ನವರತ್ನ ರಥ, ಅದೇ ರೀತಿಯಾಗಿ ರಜತ, ಆನಿ, ಅಂಬಾರಿ ಮೊದಲಾದ ಉತ್ಸವಗಳನ್ನು ಭಕ್ತರು ಸಮರ್ಪಿಸಿದ್ದಾರೆ. ಜೊತೆಯಲ್ಲಿ ಇದನ್ನು ಕೂಡ ನಮ್ಮ ಕರ್ನಾಟಕದ ಪ್ರಮುಖ ಉದ್ಯಮಿಗಳಾದಂತಹ ಪ್ರಕಾಶ್ ಶೆಟ್ಟರು ಅನ್ನುವಂತಹ ಅವರು ರಾಯರಿಗೆ ಈ ತೆಪ್ಪೋತ್ಸವದ ಒಂದು ಪುಷ್ಕರಣಿಯನ್ನು ನಿರ್ಮಾಣ ಮಾಡಿ ಅವರೂ ಸಮರ್ಪಣೆ ಮಾಡಿದ್ದಾರೆ. ಹೀಗೆ ವಿವಿಧ ಉತ್ಸವಗಳು ಮಂತ್ರಾಲಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದೊಂದು ಈ ಬಾರಿಯ ವಿಶೇಷತೆ. ವಿಶೇಷ ದಿನಗಳಲ್ಲಿ ಮಾತ್ರ ನಡೀತದೆ. ಅದನ್ನು ನಾವು ಮುಂದೆ ಅದರ ಬಗ್ಗೆ ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳನ್ನು ನೋಡಿ ಅದರ ವಿಶೇಷ ದಿನಗಳ ಪೂರ್ಣ ಪಟ್ಟಿಯನ್ನು ನಮ್ಮ ಮಠದ ಪಂಚಾಂಗ ರಿಲಿಜಿಯಸ್ ಕ್ಯಾಲೆಂಡರ್ನಲ್ಲಿ ನಾವು ಪ್ರಕಾಶನ ಪಡಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.